ಉತ್ತರ ಪ್ರದೇಶದಲ್ಲಿ 15,000 ಎನ್ಕೌಂಟರ್, ಆಪರೇಷನ್ ಕನ್ವಿಕ್ಷನ್ಗೆ ನಡುಗಿದ ಮಾಫಿಯಾ, ಯೋಗಿ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ. ನಮಸ್ಕಾರ ಸ್ನೇಹಿತರೆ. ಮಿಟ್ಟಿ ಮೇ ಮಿಲಾದೆಂಗೆ 2 ವರ್ಷಗಳ ಹಿಂದೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಿಧಾನಸಭೆಯಲ್ಲಿ ನಿಂತುಕೊಂಡು ಕೊಟ್ಟಿದ್ದ ಹೇಳಿಕೆ, ಮಣ್ಣು ಮುಕ್ಕಿಸ್ತೀವಿ ಮಾಫಿಯಾದವ್ರನ್ನ ಅಂತ. 2023 ಫೆಬ್ರವರಿಯಲ್ಲಿ ರಾಜ್ಪಾಲ್ ಮರ್ಡರ್ ಕೇಸ್ನ ಸಾಕ್ಷಿ ಉಮೇಶ್ ಪಾಲ್ ಹತ್ಯೆಗೀಡಾದಾಗ ಇಡೀ ಉತ್ತರ ಪ್ರದೇಶದ ವಿಪಕ್ಷಗಳು ಯೋಗಿ ಸರ್ಕಾರದ ಮೇಲೆ ಮುಗಿಬಿದ್ದಿದ್ವು. ಯೋಗಿ ಅಂದರೆ ಟಫ್ ಅಂತೀರಿ, ಯೋಗಿ ಅಂದರೆ ಸ್ಟ್ರಿಕ್ಟ್ ಅಂತೀರಿ, ನಡು ರೋಡಲ್ಲಿ ಈ ರೀತಿ ಹತ್ಯೆ ಆಗ್ತಿದೆಯಲ್ರಿ, ಗೂಂಡಾರಾಜ್ ಇದೆಯಲ್ರಿ ಯುಪಿನಲ್ಲಿ, ಏನು ಹೇಳ್ತೀರಾ ಅಂತ ಪ್ರಶ್ನೆ ಮಾಡಲಾಗಿತ್ತು. ಆಗ ಸದನದಲ್ಲಿ ನಿಂತು ಮಾತನಾಡಿದ ಯೋಗಿ, ಇಸ್ ಮಾಫಿಯಾಕೋ ಮಿಟ್ಟಿ ಮೇ ಮಿಲಾ ದೇಂಗೆ, ಈ ಮಾಫಿಯಾವನ್ನು ಮಣ್ಣಲ್ಲಿ ಹೂತು ಹಾಕ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಆರಂಭದಲ್ಲಿ ಇದು ಯೋಗಿ ಅವರ ಅಬ್ಬರದ ಪೊಲಿಟಿಕಲ್ ಹೇಳಿಕೆ, ಎಲ್ಲ ರಾಜಕಾರಣಿಗಳು ಕೊಡ್ತಾರಲ್ವಾ ಅಂತ ಅನಿಸ್ತಿತ್ತು. ಆದರೆ ಆ ಹೇಳಿಕೆ ಕೊಟ್ಟು ಈಗ 2 ವರ್ಷ ಕಳೆದಿದೆ. ಒಂದಷ್ಟು ಅಂಕಿಅಂಶ ನೋಡ್ತಾ ಹೋಗೋಣ, ಏನಾಗಿದೆ 2 ವರ್ಷಗಳಲ್ಲಿ ಅಂತ. ಯುಪಿಯಲ್ಲಿ ಅಚ್ಚರಿಯ ಬದಲಾವಣೆಗಳಾಗಿವೆ. ಯಾವುದೇ ಸೊಸೈಟಿಯಲ್ಲಿ ಅಪರಾಧಗಳೇ ಆಗಲ್ಲ ಹಂಗೆ ಹೇಳಕ್ಕೆ ಬರಲ್ಲ, ಆದರೆ ಅಚ್ಚರಿಯ ಬದಲಾವಣೆಗಳಂತೂ ಆಗಿವೆ. ನಂಬರ್ ಸಾರಿ ಹೇಳ್ತಿದ್ದಾವೆ. ಉಮೇಶ್ ಪಾಲ್ ಕೊಲೆಯಾದ ಒಂದೇ ವಾರದಲ್ಲಿ 2 ಎನ್ಕೌಂಟರ್ ಮಾಡಲಾಗಿತ್ತು. ಆ ಶಿಕ್ಷೆಗಳ ಪ್ರಮಾಣ ಕಂಟಿನ್ಯೂ ಆಗಿದ್ದು ಕಳೆದ 2 ವರ್ಷದಲ್ಲಿ ಇಡೀ ದೇಶ ಬೆಚ್ಚಿ ಬೀಳೋ ನಂಬರ್ಗಳು ಹೊರಬಿದ್ದಿವೆ. ಲಕ್ಷಾಂತರ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದು, ಭರ್ತಿ 97,000 ಆರೋಪಿಗಳಿಗೆ ಶಿಕ್ಷೆ ಕೊಡಲಾಗಿದೆ. ಈ ಪೀರಿಯಡಲ್ಲಿ ಗಲ್ಲು ಶಿಕ್ಷೆಯಿಂದ ಎನ್ಕೌಂಟರ್ ತನಕ ಎಲ್ಲ ರೀತಿಯಲ್ಲೂ ಯುಪಿ ಪೊಲೀಸರು ದಾಖಲೆ ಮೇಲೆ ದಾಖಲೆ ಬರೆದಿದ್ದಾರೆ. ಸ್ನೇಹಿತರೆ, ನಮ್ಮ ನಿಲುವು ಸ್ಪಷ್ಟ ಇದೆ. ಶಿಕ್ಷೆ ಕೊಡೋಕೆ, ಯಾರನ್ನೋ ಹತ್ಯೆ ಮಾಡೋಕೆ ಎನ್ಕೌಂಟರ್ ಮೂಲಕ ಪೊಲೀಸರಿಗೆ ರೈಟ್ಸ್ ಇರಬಾರ್ದು. ಯಾವುದೇ ಡೆಮೋಕ್ರಸಿಯಲ್ಲಿ ಕೋರ್ಟ್ಗೆ ಇರಬೇಕು. ಒಬ್ಬ ವ್ಯಕ್ತಿ ಮರಣದಂಡನೆ ಕೊಡಬೇಕಾ ಬೇಡವಾ ಅಂತ ಕೋರ್ಟ್ ಡಿಸೈಡ್ ಮಾಡಬೇಕು ಅನ್ನೋದು ನಮ್ಮ ಸ್ಪಷ್ಟವಾದ ನಿಲುವು. ಅದು ಯೋಗಿ ಸರ್ಕಾರ ಆಗಲಿ ಅಥವಾ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರವೇ ಆಗಲಿ ಅಥವಾ ಯಾವುದೇ ರಾಜ್ಯ ಆಗಲಿ, ನಮ್ಮ ಸ್ಪಷ್ಟ ನಿಲುವು ಅದು. ಅದನ್ನು ಪುನರುಚ್ಚಾರ ಮಾಡ್ತಲೇ ಯುಪಿಯಲ್ಲಿ ಏನಾಗಿದೆ ಅನ್ನೋದನ್ನು ಕೂಡ ನಿಮ್ಗೆ ರಿಪೋರ್ಟ್ ಮಾಡ್ತೇವೆ. ಅಪರಾಧ ಲೋಕ ಮೂಗಿನ ಮೇಲೆ ಬೆರಳಿಡೋ ರೀತಿ ಶಿಕ್ಷೆ ಆಗಿದೆ, ಕೋರ್ಟಲ್ಲೂ ಕೂಡ ಶಿಕ್ಷೆ ಆಗಿದೆ. ಹಾಗಿದ್ರೆ ಯುಪಿ ಪೊಲೀಸರ ಆಪರೇಷನ್ನಲ್ಲಿ ಏನಾಗ್ತಾ ಇದೆ? ಎನ್ಕೌಂಟರ್ ಬಾಬಾ ಅನ್ನೋ ಹೆಸರನ್ನು ಪಡ್ಕೊಂಡಿರೋ ಯೋಗಿ ಆದಿತ್ಯನಾಥ್ ಮತ್ತೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಿರೋದು ಯಾಕೆ? ಗೂಂಡಾ ರಾಜ್ಯ ಅಂತ ಕರೆಸ್ಕೊಳ್ತಿದ್ದ ಯುಪಿಯನ್ನ ಯೋಗಿ ಚೇಂಜ್ ಮಾಡಿಬಿಟ್ರ? ಅಂಕಿಅಂಶ ಏನು ಹೇಳುತ್ತೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 63 ಜನರಿಗೆ ಗಲ್ಲು, 8,000 ಜನರಿಗೆ ಜೀವಾವಧಿ. ಸ್ನೇಹಿತರೆ, 2023 ಜುಲೈನಲ್ಲಿ ಅಂದರೆ ಉಮೇಶ್ ಪಾಲ್ ಹತ್ಯೆಗೀಡಾದ ಕೆಲ ತಿಂಗಳುಗಳ ನಂತರ ಯುಪಿ ಪೊಲೀಸರು ಆಪರೇಷನ್ ಕನ್ವಿಕ್ಷನ್ ಹೆಸರಿನ ಕಾರ್ಯಾಚರಣೆಯನ್ನೇ ಶುರು ಮಾಡಿದ್ರು. ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು, ಬರೀ ಅರೆಸ್ಟ್ ಮಾಡೋದು, ಕೋರ್ಟಿಗೆ ಕರ್ಕೊಂಡು ಹೋಗೋದು, ಆಮೇಲೆ ಬಿಡುಗಡೆ ಆಗೋದಲ್ಲ, ಶಿಕ್ಷೆ ಆಗಬೇಕು, ಕನ್ವಿಕ್ಷನ್ ಆಗಬೇಕು ಅಂತ ಕ್ಯಾಂಪೇನ್ ಶುರು ಮಾಡಿದ್ರು. ಈ ಅಭಿಯಾನ ಶುರುವಾಗಿ 24 ತಿಂಗಳು ತುಂಬಿದೆ. ಈಗ ಇದರ ರಿಸಲ್ಟ್ ಬೆಚ್ಚಿ ಬೀಳಿಸ್ತಾ ಇದೆ ಅಪರಾಧ ಲೋಕವನ್ನು. ಯಾಕಂದರೆ 2 ವರ್ಷದಲ್ಲಿ 94,000 ಅಪರಾಧಿಗಳಿಗೆ ಕನ್ವಿಕ್ಷನ್ ಆಗಿದೆ, ಶಿಕ್ಷೆ ಆಗಿದೆ ಕೋರ್ಟಿಂದ. ಈ 94,000 ಅಪರಾಧಿಗಳ ಪೈಕಿ ಒಬ್ಬಿಬ್ಬರಲ್ಲ ಸ್ನೇಹಿತರೆ, ಸುಮಾರು 68 ಜನರಿಗೆ ಗಲ್ಲು ಶಿಕ್ಷೆ ಕೊಡಲಾಗಿದೆ ಕೋರ್ಟಿಂದ. 8,172 ಅಪರಾಧಿಗಳಿಗೆ ಜೀವಾವಧಿ, ಅಂದರೆ ಈಗ ಪ್ರಜ್ವಲ್ಲ ರೇವಣ್ಣಗೆ ಕೊಡಲಾಯ್ತಲ್ಲ, ಈ ಥರದ ಶಿಕ್ಷೆಯನ್ನು ಜಸ್ಟ್ 2 ವರ್ಷದಲ್ಲಿ 8,172 ಅಪರಾಧಿಗಳಿಗೆ ಕೊಡಲಾಗಿದೆ. 1,453 ಅಪರಾಧಿಗಳನ್ನು 20 ವರ್ಷ ಜೈಲಿಗೆ ತಳ್ಳಿದ್ದು, ಇನ್ನುಳಿದ 87,465 ಅಪರಾಧಿಗಳಿಗೆ 20 ವರ್ಷದ ತನಕ ಕೋರ್ಟಿಂದ ಶಿಕ್ಷೆಯಾಗಿದೆ. 3 ವರ್ಷ, 7 ವರ್ಷ, 10 ವರ್ಷ, 14 ವರ್ಷ ಹೀಗೆ ಅವರವರ ಅಪರಾಧಗಳಿಗೆ ತಕ್ಕಂತೆ ಶಿಕ್ಷೆ ಪ್ರಮಾಣ ಕೋರ್ಟಿಂದ ಪ್ರಕಟ ಆಗಿದೆ. 69 ಮಾಫಿಯಾ ಕೇಸ್ಗಳಲ್ಲಿ 29 ಅಪರಾಧಿಗಳಿಗೆ ಶಿಕ್ಷೆ ಸಿಕ್ಕಿದ್ದು, ಇದು ಯುಪಿ ಮಾಫಿಯಾ ವಿರೋಧಿ ಕಾರ್ಯಾಚರಣೆಯಲ್ಲಿ ದೊಡ್ಡ ಮೈಲುಗಲ್ಲು ಅಂತ ಪರಿಗಣಿಸಲಾಗ್ತಿದೆ. ಪೋಕ್ಸೋ, ಅಪ್ರಾಪ್ತರ ಮೇಲಿನ ಲೈಂಗಿಕ ದೌರ್ಜನ್ಯದ ಪೋಕ್ಸೋ ಪ್ರಕರಣಗಳ ಅಡಿಯಲ್ಲಿ 619 ಅಪರಾಧಿಗಳಿಗೆ ಕೋರ್ಟ್ ಮೂಲಕ ಜೀವಾವಧಿ ಶಿಕ್ಷೆ ಆಗಿದೆ. 2 ವರ್ಷದಲ್ಲಿ ಪೋಕ್ಸೋ ಅಪರಾಧಗಳಲ್ಲಿ 17 ಜನರಿಗೆ ಮರಣದಂಡನೆ ಕೂಡ ಆಗಿದೆ. ಶಿಕ್ಷೆಗೊಳಗಾದವರ ಪೈಕಿ 10 ಜನ ಮೋಸ್ಟ್ ನಟೋರಿಯಸ್ ಕ್ರಿಮಿನಲ್ಗಳಿದ್ದು, ಅವರು ಯುಪಿಯ ಶಾಂತಿಗೆ ದೊಡ್ಡ ಬೆದರಿಕೆಯಾಗಿದ್ದರು. ವರ್ಕಿಂಗ್ ಡೇನಲ್ಲಿ, ಅಂದರೆ ಈ ಕಾರ್ಯಾಚರಣೆ ನಡೆಸಿದ ದಿನಗಳಲ್ಲಿ ಪ್ರತಿದಿನ 143 ಕೇಸ್ಗಳನ್ನು ರಿಸಾಲ್ವ್ ಮಾಡಿ ದಿನಕ್ಕೆ ಸರಾಸರಿ 187 ಜನರಿಗೆ ಶಿಕ್ಷೆ ಕೊಡಿಸಲಾಗಿದೆ. ಈ ಅಭಿಯಾನ ಶುರುವಾದಲ್ಲಿಂದ 2 ವರ್ಷದಲ್ಲಿ ತಪ್ಪಿತಸ್ಥರ ವಿರುದ್ಧ ಸಾಕ್ಷಿ ಸಮೇತ ದಾಖಲೆ ಕೊಟ್ಟು ಕೋರ್ಟ್ಗೆ ಮನವರಿಕೆ ಮಾಡುವಲ್ಲಿ ನಾವು ಸಫಲರಾಗಿದ್ದೀವಿ ಅಂತ ಈ ರಿಸಲ್ಟ್ ಇಟ್ಕೊಂಡು ಈಗ ಯುಪಿ ಸಿಎಂ ಆಫೀಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ.
ಅಲ್ಲದೆ ಇದು ಗೇಮ್ ಚೇಂಜರ್ ಆಪರೇಷನ್ ಅಂತ ಬಣ್ಣಿಸಿದ್ದಾರೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜಿಸಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂದ್ರೆ ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ ಹಾಗೂ ಕಟಕ್ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ ಸೆಪ್ಟೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ ಇದಾವೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಯೋಗಿ ಆಡಳಿತದಲ್ಲಿ 15,000 ಎನ್ಕೌಂಟರ್, ಬುಲ್ಡೋಸರ್ ಅಬ್ಬರಕ್ಕೆ 14,000 ಕೋಟಿ ಮಣ್ಣು. ಓಕೆ, ಇಲ್ಲಿವರೆಗೂ ಕೋರ್ಟಿಂದ ಶಿಕ್ಷೆ ಆಗಿರೋದು. ಈಗ ಸ್ವಲ್ಪ ಕಾಂಟ್ರವರ್ಷಿಯಲ್ ಪಾರ್ಟಿಗೆ ಬರೋಣ. ಕೆಲವರು ಹೇಳ್ಬೋದು ನಿಮ್ಮ ನಿಲುವು ತಪ್ಪು, ಎನ್ಕೌಂಟರ್ ಬೇಡ ಅಂತ ಹೇಳೋದು ಕರ್ನಾಟಕದಂಥ ಸಭ್ಯ ರಾಜ್ಯಕ್ಕೆ ಓಕೆ, ಆದರೆ UP ಅಂತ ರಾಜ್ಯಗಳಲ್ಲಿ, ಗುಂಡಾ ರಾಜ್ಯದಲ್ಲಿ ಇಲ್ಲಾಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ ರಾಜ್ಯವನ್ನು ಅಂತ ಕೆಲವರು ಹೇಳ್ಬೋದು. ಆದರೂ ಕೂಡ ಸ್ನೇಹಿತರೆ, ನಮ್ಮ ನಿಲುವು ಇಷ್ಟೇ, ಶಿಕ್ಷೆಯನ್ನು ಜಾರಿಗೊಳಿಸೋ, ಯಾರ್ದು ಜೀವವನ್ನು ತೆಗೆಯೋ ಅಧಿಕಾರ ಪೊಲೀಸರ ಕೈಲಿರಬಾರ್ದು. ಅವರ ತಪ್ಪಿಗೆ ತಕ್ಕಂತೆ ಕೋರ್ಟಿಂದ ಗಲ್ಲು ಶಿಕ್ಷೆ ಆದರೆ ವಿ ವೆಲ್ಕಮ್ ಇಟ್, ಸ್ವಾಗತಿಸ್ತೀವಿ ಅನ್ನೋದು. ಕರ್ನಾಟಕನ ಒಂದು ಟೈಮ್ನಲ್ಲಿ ಬೆಂಗಳೂರಲ್ಲಿ ಅಂಡರ್ ವರ್ಲ್ಡ್ ಸಿಕ್ಕಾಪಟ್ಟೆ ಇತ್ತು. ಈಗ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಇದ್ದಾರೆ ನಟೋರಿಯಸ್ಗಳು, ಆದರೆ ಅವಾಗ ಮೆರಿತಾ ಇದ್ರು. ಹೆಂಗೆ ಬಂತು ಕರ್ನಾಟಕ? ಸೊ ಇಟ್ ಈಸ್ ಪಾಸಿಬಲ್, ಸಾಧ್ಯನೇ ಇಲ್ಲ ಅಂತಲ್ಲ. ಸೊ ಅದನ್ನು ಹೇಳ್ತಾ ನಾವು ಏನು ಮಾಡಿದೆ ಯೋಗಿ ಸರ್ಕಾರ ಅಂತ ನೋಡ್ತಾ ಹೋಗೋಣ. 2017ರಿಂದ ಅಂದರೆ ಯೋಗಿ ಆದಿತ್ಯನಾಥ್ CM ಆದಮೇಲಿಂದ 14,973 ಎನ್ಕೌಂಟರ್ಗಳು. ಕ್ಯಾನ್ ಯು ಬಿಲೀವ್ ದಿಸ್? 14,973 ಎನ್ಕೌಂಟರ್ಗಳು. UP ಪೊಲೀಸ್ ಇಲಾಖೆ ಅಫಿಷಿಯಲ್ ಆಗಿ ಕೊಟ್ಟಿರೋ ಮಾಹಿತಿ. ಎಲ್ಲರದ್ದು ಜೀವ ಹೋಗಿದೆ ಅಂತಲ್ಲ, ಕೆಲವರದೆಲ್ಲ ಖಾಲಿ ಗುಂಡು ಬಿದ್ದಿರ್ಬೋದು. 238 ಮಂದಿ ಜೀವ ಹೋಗಿದೆ. 238 ಮಂದಿ ಎನ್ಕೌಂಟರ್ನಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಈ ಎನ್ಕೌಂಟರ್ಗಳಲ್ಲಿ 30,694 ಅಪರಾಧಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಎನ್ಕೌಂಟರ್ ವೇಳೆ 9,467 ಅಪರಾಧಿಗಳ ಖಾಲಿ ಗುಂಡು ಬಿದ್ದಿದೆ. ದಿಸ್ ಇಸ್ ಫೈನ್. ಈ ಥರದ ಎನ್ಕೌಂಟರ್ ಓಕೆ, ಖಾಲಿ ಗುಂಡು ಬೀಳೋದು, ಅರೆಸ್ಟ್ ಮಾಡೋದು, ಗಾಯಗೊಳ್ಳೋದು, ಬಿಕಾಸ್ ಅವರೇನಲ್ಲಿ ಬೆಣ್ಣೆ ಮುದ್ದೆ ಥರ ಸುಮ್ಮನೆ ಕೂತಿರಲ್ಲ ಅಪರಾಧಿಗಳು. ಅಂಥ ಕ್ರೂರ ಅಪರಾಧಿಗಳು ಕೂಡ ಇರ್ತಾರೆ, ಪೊಲೀಸರನ್ನೇ ಅವರು ಕಾಡೋಕೆ ಬರ್ತಾರೆ. ಖಾಲಿ ಗುಂಡು ಹಾಕಿದ್ರೆ ಏನೂ ತಪ್ಪಿಲ್ಲ. ನಾವು ಜೀವ ಹೋಗೋದ್ರ ಬಗ್ಗೆ ಮಾತ್ರ ಹೇಳಿದ್ದು ಸ್ನೇಹಿತರೆ. ಎಷ್ಟು ಜನ ಜೀವ ಹೋಗಿದೆ ಎನ್ಕೌಂಟರ್ನಲ್ಲಿ? 238 ಜನರ ಜೀವ ಪೊಲೀಸರ ಕೈಯಿಂದ ಹೋಗಿದೆ ಎನ್ಕೌಂಟರ್ ವೇಳೆ. ಅದರಲ್ಲೂ ಕೂಡ ಪೊಲೀಸರ ಆತ್ಮರಕ್ಷಣೆಗೆ ಅನಿವಾರ್ಯ ಸಂದರ್ಭದ ಎನ್ಕೌಂಟರ್ಗಳು. ದಟ್ ಈಸ್ ಆಲ್ಸೋ ಫೈನ್, ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸಿಚುವೇಶನ್. ಆದರೆ ಅದು ನಾರ್ಮ್ ಆಗಬಾರ್ದು. ಅದರ ಸೆಲೆಬ್ರೇಷನ್ ಆಗಿ ಸೂಪರ್ ದಬಾಂಗ್ ಪೊಲೀಸ್, ದಬಾಂಗ್ CM ಹಾಕಿ ಹೊಡಿರಿ ಅಂತೇಳಿ ಪೊಲೀಸರು ಕೈ ಕೊಟ್ಟರೆ ನಾಳೆ ಇದೇ ಅರ್ಜೆಂಟ್ ಜಸ್ಟಿಸ್ ಡೆಲಿವರಿ ಗಡಿಬಿಡಿಯಲ್ಲಿ ಅಮಾಯಕರಿಗೂ ಕೂಡ ಏನಾದರೂ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ಆ ನಿಲುವು ಇರಲಿ. UP ಪೊಲೀಸರು ಏನು ಹೇಳಿದ್ದಾರೆ ಅಂತ ನೋಡಿ. ಸಂಬಂಧಪಟ್ಟಂತೆ CM ಯೋಗಿ ಆದಿತ್ಯನಾಥ್ ಅವರ ನಿರ್ದೇಶನದ ಮೇರೆಗೆ ಎಲ್ಲ ಎನ್ಕೌಂಟರ್ಗಳನ್ನು ಮಾಡಿದ್ದೀವಿ. ಈ ಪೈಕಿ ಹೆಚ್ಚು ಎನ್ಕೌಂಟರ್ ಆಗಿರೋದು ಉತ್ತರ ಪ್ರದೇಶದ ಮೀರತ್ನಲ್ಲಿ ಅಂತ UP ಪೊಲೀಸ್ ಮಹಾನಿರ್ದೇಶಕ ರಾಜೀವ್ ಕೃಷ್ಣ ಓಪನ್ ಆಗಿ ಹೇಳಿಕೊಂಡಿದ್ದಾರೆ. ಮೀರತ್ನಲ್ಲಿ 7,969 ಅಪರಾಧಿಗಳನ್ನು ಅರೆಸ್ಟ್ ಮಾಡಲಾಗಿದ್ದು 2,911 ಕ್ರಿಮಿನಲ್ಸ್ ಗಾಯಗೊಂಡಿದ್ದಾರೆ. ಆಗ್ರಾದಲ್ಲಿ 5,529 ಕ್ರಿಮಿನಲ್ಸ್ ಅರೆಸ್ಟ್ ಆಗಿ 741 ಜನ ಗಾಯಗೊಂಡಿದ್ದಾರೆ. ಬರೇಲಿ ವಲಯದಲ್ಲಿ 4,383 ಕ್ರಿಮಿನಲ್ಸ್ ಸಿಕ್ಕಿದ್ದು, ಇವರ ಪೈಕಿ 921 ಅಪರಾಧಿಗಳು ಗಾಯಗೊಂಡಿದ್ದಾರೆ. ವಾರಣಾಸಿಯಲ್ಲಿ 2,029 ಅರೆಸ್ಟ್ ಆಗಿದ್ದರೆ 620 ಜನ ಇಂಜುರಿಗೊಳಗಾಗಿದ್ದಾರೆ ಎನ್ಕೌಂಟರ್ನಲ್ಲಿ. ಒಟ್ಟಾರೆ ಹೆಚ್ಚು ಅಪರಾಧ ನಡೀತಾ ಇದ್ದ ಪ್ರದೇಶಗಳಲ್ಲಿ ಹೆಚ್ಚಿನ ಕ್ರಮ ತಗೊಂಡಿದ್ದು UPಯ ಕಾನೂನು ಸುವ್ಯವಸ್ಥೆ ಇಂಪ್ರೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದೆ ಅಂತ ಅವರು ಹೇಳಿದ್ದಾರೆ. ಲಿಟ್ರಲಿ ಜಾನುವಾರುಗಳನ್ನು ಬಡ್ಕೊಂಡು ದೊಣ್ಣೆ ತೊಗೊಂಡು ಬಡ 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 ಅಂತ ಹಾಕೊಂಡು ಓಡಿಸ್ಕೊಂಡು ಹೋಗ್ತಾರಲ್ಲ, ಆ ರೀತಿ ಅಟ್ಟಾಡಿಸಿ ಹೊಡಿತಿದ್ದಾರೆ UP ಪೊಲೀಸರು. ಅಲ್ಲಿ ಅಪರಾಧಿಕ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿಗಳನ್ನು ಮನುಷ್ಯರ ಥರನೇ ನೋಡ್ತಾ ಇಲ್ಲ. UPಯ ಒಟ್ಟು ಕ್ರೈಮ್ ರೇಟ್ ಈಗ ಭಾರತದ ರಾಷ್ಟ್ರೀಯ ಕ್ರೈಮ್ ಸರಾಸರಿಗಿಂತಲೂ ಇದರ ಪರಿಣಾಮ ಕೆಳಗೆ ಬಂದಿದೆ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋನ ರಿಪೋರ್ಟನ್ನು ಕೂಡ ಮುಂದಿಟ್ಟಿದ್ದಾರೆ. ಸ್ನೇಹಿತರೆ, ಈಗ ನೀವು ಕೂಡ ಗ್ರಾಫ್ ನೋಡ್ತಿರ್ಬೋದು. ಇತ್ತೀಚೆಗೆ ಭಾರತದ ಸರಾಸರಿ ಕ್ರೈಮ್ ರೇಟಲ್ಲಿ ಉತ್ತರ ಪ್ರದೇಶದ ಕ್ರೈಮ್ ರೇಟ್ ಕಮ್ಮಿ ಇದೆ. ಕೊಲೆ ಪ್ರಕರಣಗಳು ದೇಶದಲ್ಲಿ 2.1% ಇದ್ದರೆ, ಒಂದು ಕಾಲದಲ್ಲಿ ಈ ಡಕಾಯಿತರು, ರೌಡಿಗಳು, ಕ್ರಿಮಿನಲ್ಗಳ ಸ್ವರ್ಗವಾಗಿದ್ದ UPಯಲ್ಲಿ 1.5%ಗೆ ಡೌನ್ ಆಗಿದೆ. ನ್ಯಾಷನಲ್ ಅವರೇಜ್ಗಿಂತ ಕೆಳಗೆ ಬಂದಿದೆ. ಅತ್ಯಾಚಾರ ಪ್ರಕರಣಗಳು UPಯಲ್ಲಿ 3.3% ಇದ್ದರೆ, ನ್ಯಾಷನಲ್ ಅವರೇಜ್ 4.7% ಇದೆ. ದರೋಡೆ UPಯಲ್ಲಿ 0 ಇದ್ದರೆ, ದೇಶದಲ್ಲಿ 0.2% ಇದೆ. ಲೂಟಿ ಕೇಸ್ಗಳು ಉತ್ತರ ಪ್ರದೇಶದಲ್ಲಿ 0.8%, ಇಡೀ ರಾಷ್ಟ್ರದ ಸರಾಸರಿ 2.1% ಇದೆ. ಕೊಲೆ ಪ್ರಯತ್ನ UPಯಲ್ಲಿ 1.6%, ಭಾರತದಲ್ಲಿ ಅವರೇಜ್ ಓವರಾಲ್ ನ್ಯಾಷನಲ್ ಅವರೇಜ್ 4.1%. ಲೈಂಗಿಕ ಕಿರುಕುಳ UP 9.4%, ನ್ಯಾಷನಲ್ ಅವರೇಜ್ 12.4%. ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳು ಹೈಯೆಸ್ಟ್ 58.4% ಉತ್ತರ ಪ್ರದೇಶದಲ್ಲಿದೆ.
ನ್ಯಾಷನಲ್ ಆವರೇಜ್ 66.4%. ಇದೇ ಪೋಕ್ಸೋ ಪ್ರಕರಣ ಉತ್ತರ ಪ್ರದೇಶದಲ್ಲಿ 9.5%, ನ್ಯಾಷನಲ್ ಆವರೇಜ್ 14.3%. ಮಕ್ಕಳ ವಿರುದ್ಧದ ಅಪರಾಧ ಕೃತ್ಯ ಯುಪಿದು 21.9%, ನ್ಯಾಷನಲ್ ಆವರೇಜ್ 36.6%. ಅಲ್ಲದೆ NCRB ನಡೆಸಿದ ಅನಾಲಿಸಿಸ್ ಪ್ರಕಾರ 2017ರಲ್ಲಿ ಯುಪಿಯಲ್ಲಿ 4324 ಕೊಲೆ ಕೇಸ್ಗಳು ವರದಿಯಾಗಿದ್ವು. 2020ರ ವೇಳೆಗೆ ಅದು 3779ಕ್ಕೆ ಬಿದ್ದು ಹೋಗಿದೆ. ಅತ್ಯಾಚಾರ ಪ್ರಕರಣಗಳು 2017ರಲ್ಲಿ 4246 ರಿಪೋರ್ಟ್ ಆಗಿದ್ವು. 2020ರ ವೇಳೆಗೆ 2769ಕ್ಕೆ ಬಂದಿದೆ. ಇದೆಲ್ಲ ನಮ್ಮ ಕಠಿಣ ಪರಿಶ್ರಮ ಅಂತ ಅಲ್ಲಿನ ಪೊಲೀಸರು ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಯೋಗಿಯ ಬುಲ್ಡೋಸರ್ ಶಿಕ್ಷೆ ಕೂಡ ಹೆಚ್ಚಾಗಿದೆ. ಹೇಗೇನು ಇದು ಕೂಡ ಕಾಂಟ್ರವರ್ಷಿಯಲ್. ಕೋರ್ಟೆ ಅಡ್ಡ ಬಂದು ಮಾಡಂಗಿಲ್ಲ ಅಂತ ಹೇಳಿದ್ರು ಕೂಡ ಯಾವುದೇ ನಯಾ ಪೈಸಾ ಕಿಮ್ಮತ್ತನ್ನ ಕೊಡದೆ ಇಲ್ಲ ಅವರು ಅಪರಾಧ ಮಾಡಿದಕ್ಕೆ ಮನೆ ಹೊಡಿತಾ ಇಲ್ಲ, ಅದಕ್ಕೆ ಕಟ್ಟಡ ಸರಿ ಕಟ್ಟಿಲ್ಲ, ಅಕ್ರಮ ಕಟ್ಟಡ, ಆ ಥರದ ಕಾರಣ ಅಂತ ಹೇಳಿ ಸಮಜಾಯಿಷಿ ಕೊಟ್ಟು ಬುಲ್ಡೋಸರ್ ನುಗ್ಗಿಸ್ತಾನೆ ಇದ್ದಾರೆ. ಕಳೆದ 8 ವರ್ಷದಲ್ಲಿ 14,200 ಕೋಟಿ ರೂಪಾಯಿ ಮೌಲ್ಯದ ಇಲ್ಲಿಗಲ್ ಪ್ರಾಪರ್ಟಿಯನ್ನ ಮಣ್ಣು ಮಾಡಲಾಗಿದೆ. 2017ರಿಂದ 2024ರವರೆಗೆ 4,076 ಕೋಟಿ ಮೊತ್ತದ ಆಸ್ತಿಯನ್ನ ಸೀಸ್ ಮಾಡಲಾಗಿದೆ. ಲ್ಯಾಂಡ್ ಮಾಫಿಯಾ ಟಾಸ್ಕ್ ಫೋರ್ಸ್ ಮೂಲಕ 66,000 ಹೆಕ್ಟೇರ್ ಪ್ರದೇಶವನ್ನ ಮಾಫಿಯಾಗಳಿಂದ ರಿಕವರ್ ಮಾಡಿಕೊಳ್ಳಲಾಗಿದೆ. ಯುಪಿಯ ಭಯೋತ್ಪಾದನಾ ನಿಗ್ರಹ ದಳ 130 ಉಗ್ರಗಾಮಿಗಳನ್ನ ಹಿಡಿದು ಹಾಕಿದ್ದು, ಈ ಪೈಕಿ 8 ವರ್ಷದಲ್ಲಿ 79,984 ಕ್ರಿಮಿನಲ್ಗಳ ಮೇಲೆ ಗ್ಯಾಂಗ್ಸ್ಟರ್ ಆಕ್ಟ್ ಅಡಿಯಲ್ಲಿ ಕೇಸ್ ಜಡಿದಿದ್ದಾರೆ. 930 ಜನರ ಮೇಲೆ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಡಿಯಲ್ಲಿ ಕೇಸ್ ಹಾಕಲಾಗಿದೆ. ಇವೆಲ್ಲ ಯುಪಿ ಪೊಲೀಸರ ವಿಶೇಷ ಕಾರ್ಯಾಚರಣೆ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ಇದನ್ನು ಸಾಧಿಸಿದ ಹೇಗೆ? ಸ್ನೇಹಿತರೆ, ಪ್ರತಿ ಜಿಲ್ಲೆ ಬಗ್ಗೆ ಕೂಡ ಯೋಗಿ ಆದಿತ್ಯನಾಥ್ ಲಾ ಅಂಡ್ ಆರ್ಡರ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. IGRS ಗ್ರೀವಾನ್ಸ್ ಸಿಸ್ಟಮ್ ಸಾಕಷ್ಟು ಸಹಾಯ ಮಾಡಿದೆ. ಅಂದ್ರೆ ಈ ಸಿಸ್ಟಮ್ ಮೂಲಕ ಸಾರ್ವಜನಿಕರು ನೇರವಾಗಿ ಕ್ರೈಮ್ಗಳ ಬಗ್ಗೆ ಪೊಲೀಸ್ ನಿರ್ಲಕ್ಷ್ಯದ ಕುರಿತು ದೂರು ಕೊಡಬಹುದು. ಜೊತೆಗೆ ಮಿಷನ್ ಶಕ್ತಿ, ಪಿಂಕ್ ಪ್ಯಾಟ್ರೋಲ್ ಹೆಸರಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಡಲಾಗ್ತಾ ಇದೆ. ಅಂಥ ಕೇಸ್ಗಳಲ್ಲಿ ಜಾಸ್ತಿ ಶಿಕ್ಷೆಯನ್ನು ಕೊಡಿಸೋಕೆ ಪೊಲೀಸರು ಪ್ರಯತ್ನಿಸ್ತಿದ್ದಾರೆ. ಹಾಗೆ ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ಕೆಲ ಹೊಸ ನೀತಿಗಳನ್ನು ಜಾರಿಗೊಳಿಸಿದ್ದು ಹೆಲ್ಪ್ ಆಗಿದೆ ಅಂತ ಯುಪಿ ಅಧಿಕಾರಿಗಳು ಹೇಳಿದ್ದಾರೆ. ಯೋಗಿ ಆಡಳಿತದ ಅವಧಿಯಲ್ಲಿ ಹೊಸದಾಗಿ 2,16,450 ಪೊಲೀಸರನ್ನ ರಿಕ್ರೂಟ್ ಮಾಡಿಕೊಳ್ಳಲಾಗಿದ್ದು, ಇದರಲ್ಲಿ 27,178 ಮಹಿಳೆಯರಿದ್ದಾರೆ. ಹಾಗೆ ಪೊಲೀಸರ ಕೈಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಅಡ್ವಾನ್ಸ್ ಟ್ರೈನಿಂಗ್ ಕೊಡಲಾಗಿದೆ. ಇದು ಪೊಲೀಸರ ನೈತಿಕ ಬಲವನ್ನು ಹೆಚ್ಚು ಮಾಡಿದೆ. ಅತೀಕ್ ಅಹಮದ್, ಮುಖ್ತಾರ್ ಅನ್ಸಾರಿ ಅವರ ಆಸ್ತಿಗಳನ್ನ ಜಪ್ತಿ ಮಾಡಿದ್ದು ಅವರ ಜಾಲಕ್ಕೆ ಬಿಟ್ಟು ಬಿದ್ದಿದೆ. ಗ್ಯಾಂಗ್ಸ್ಟರ್ಗಳ ಹಾವಳಿಗೆ ಹೊಡೆತ ಬಿದ್ದಿದೆ. ಅಲ್ಲದೆ ಇನ್ನು ಚಾರ್ಜ್ ಶೀಟ್ ಫೈಲ್ ಮಾಡೋ ಪ್ರಮಾಣ ಕೂಡ ಜಾಸ್ತಿಯಾಗಿದೆ. ಇನ್ಫ್ಯಾಕ್ಟ್ ಭಾರತದ ರಾಷ್ಟ್ರೀಯ ಸರಾಸರಿಗಿಂತ ಉತ್ತರ ಪ್ರದೇಶದಲ್ಲಿ ಜಾಸ್ತಿಯಾಗಿದೆ. ಇದರ ಅರ್ಥ ಹೆಚ್ಚಿನ ಪ್ರಕರಣಗಳ ವಿಚಾರಣೆಯನ್ನ ಔಪಚಾರಿಕವಾಗಿ ನಡೆಸಲಾಗ್ತಾ ಇದೆ, ಸುಮ್ಮನೆ ಬಾಯಿ ಮಾತಲ್ಲಿ ವಿಲೇವಾರಿ ಮಾಡ್ತಿಲ್ಲ. 2020ರಲ್ಲಿ 3,55,110 ಚಾರ್ಜ್ ಶೀಟ್ ಸಲ್ಲಿಕೆಯಾದರೆ 2021ರಲ್ಲಿ 3,57,905 ಚಾರ್ಜ್ ಶೀಟ್ ಸಲ್ಲಿಕೆಯಾಗಿವೆ. 2022ರಲ್ಲಿ 4,01,787 ಸಲ್ಲಿಕೆಯಾಗಿದೆ. ಅಲ್ಲದೆ ಮಹಿಳೆಯರ ವಿರುದ್ಧ ಅಪರಾಧ ಎಸಗುವವರಿಗೆ ಶಿಕ್ಷೆ ಕೊಡಿಸುವಲ್ಲೂ ಕೂಡ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಪೆಂಡಿಂಗ್ ಕೇಸ್ಗಳ ಪ್ರಮಾಣ ಕೂಡ 21.8%ನಿಂದ 17.4%ಗೆ ಇಳಿದಿದೆ. ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋಕೆ ಹೊಸ ತಂತ್ರವನ್ನ ಬಳಸ್ತಾ ಇದ್ದು, ಲ್ಯಾಬ್ ಟೆಸ್ಟ್ ನಡೆಸೋಕೆ ಹೆಚ್ಚು ಲ್ಯಾಬ್ಗಳ ಸ್ಥಾಪನೆ ಮಾಡಲಾಗಿದೆ. ಹಾಗೆ ತಕ್ಷಣ ಮಾಹಿತಿ ಕೊಡೋಕೆ ವ್ಯವಸ್ಥೆ. ಹೀಗೆ ಉತ್ತರ ಪ್ರದೇಶದಲ್ಲಿ ಲಾ ಅಂಡ್ ಆರ್ಡರ್ಗೆ ಹೊಸ ಕ್ರಮಗಳನ್ನು ಕೈಗೊಂಡಿರೋದು ಇಷ್ಟು ರಿಸಲ್ಟ್ಸ್ ಪಡ್ಕೊಳ್ಳೋಕೆ ಸಾಧ್ಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.